ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 4 ವಿಷಯಗಳು ವಿಶ್ವವಿದ್ಯಾಲಯ ನೇಮಕಾತಿಗೆ ಸಂಬಂಧಪಟ್ಟಂತೆ 4 ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತ. ಮೊದಲನೇದಾಗಿ 3,000 ಬೋಧಕರ ಹುದ್ದೆಗಳು ಖಾಲಿ ಇದ್ದಾವಂತೆ ರಾಜ್ಯದ ವಿಶ್ವವಿದ್ಯಾಲಯದಲ್ಲಿ. ಎರಡನೇದು 1,000 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಬಜೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರಂತೆ. ಇನ್ನು ಮೂರನೇದಾಗಿ ಒಟ್ಟು ಯಾವ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥ ಒಂದು ಲಿಸ್ಟ್ ಇದೆ. ಮತ್ತು ಯಾವ ವಿಶ್ವವಿದ್ಯಾಲಯದಲ್ಲಿ ಹುದ್ದೆಗಳ ಮಂಜೂರ ಆದರೂ ಸಹಿತ ಭರ್ತಿ ಮಾಡಿಲ್ಲ, ಅಂದರೆ ಅವಕಾಶವನ್ನು ಕೊಟ್ಟಿದ್ದಾರೆ ಭರ್ತಿ ಮಾಡಿಲ್ಲ ಅನ್ನೋದು ಸಹಿತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗ್ರೂಪ್ ಇದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ಇದು ಪೇಪರ್ ಕಟ್ಟಿಂಗು ಈ ಮೊನ್ನೆ ಬಂದಂಥದ್ದು. ರಾಜ್ಯದ ವಿವಿಗಳಲ್ಲಿ ಸುಮಾರು 3,000 ಬೋಧಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಬಂದಿತ್ತು. ಅಂದರೆ ಸರ್ಕಾರ ಯಾವುದೇ ರೀತಿಯಾಗಿ ಬೋಧಕರ ಹುದ್ದೆಯನ್ನು ತುಂಬಿಕೊಳ್ಳಿಕ್ಕೆ ಮನಸ್ಸು ಮಾಡ್ತಿಲ್ಲ. ಅದು ಯಾಕೆ ಮಾಡ್ತಿಲ್ಲ ಅನ್ನೋದು ಸಹಿತ ಸ್ಪಷ್ಟತೆ ಇಲ್ಲ. ಒಟ್ಟು ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವಂಥ ಅವರು ಹೇಳ್ತಾರೆ 32 ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಬೋಧಕ ಹುದ್ದೆಗಳು ಖಾಲಿ ಇದ್ದಾವೆ. ಅವು ಈಗ ಏನಾಗಿದೆ ಅಂತಂದರೆ ಸುಮಾರು 4,709 ಹುದ್ದೆಗಳು ಮಂಜೂರಾಗಿದ್ದಾವೆ. ಈ ಮಂಜೂರಾದ ಹುದ್ದೆಗಳಲ್ಲಿ 1,701 ಹುದ್ದೆಗಳು ಪ್ರೆಸೆಂಟ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರೊಫೆಸರ್ಗಳಿದ್ದಾರೆ. ಆದರೆ 3,000 ಹುದ್ದೆಗಳಿದ್ದಾವಲ್ಲ ಅವು ಖಾಲಿಯಾಗಿದ್ದಾವೆ. ಮತ್ತು ಇನ್ನೊಂದು ನೋಡಬೇಕಂತಂದರೆ ಮೊನ್ನೆ ಬಜೆಟಲ್ಲಿಯೂ ಸಹಿತ 1,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಘೋಷಣೆ ಮಾಡಿದರು. ಓಕೆ, ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಇನ್ನೂವರೆಗೂ ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಹೀಗಾಗಿ ಇದನ್ನು ಸಹಿತ ಯಾವಾಗ ತರ್ತಾರೆ ಅನ್ನೋದನ್ನು ಸಹಿತ ನೋಡಬೇಕಾಗುತ್ತೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂದರೆ ಅದನ್ನು ಕರೆಯುವಂಥ ಚಾನ್ಸಸ್ ಸಹಿತ ಇದೆ. ಮತ್ತು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಾರೆ ಯಾವ್ಯಾವ ವಿಶ್ವವಿದ್ಯಾಲಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ 2026 ಜನವರಿಯವರೆಗೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡ್ಬೋದು ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳು 422, ಮೈಸೂರು ವಿಶ್ವವಿದ್ಯಾಲಯದಲ್ಲಿ 391, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ 272, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 245, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 171, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 151, ಮಂಗಳೂರು 150, ತುಮಕೂರು 103, ನೃಪತುಂಗ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ 100 ಇದೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಲ್ಲಿ 92 ಹುದ್ದೆಗಳಿವೆ. ಆದರೆ ಇಷ್ಟು ಏನಿದೆ ಟಾಪ್ 10 ವಿಶ್ವವಿದ್ಯಾಲಯಗಳು ಅತಿ ಹೆಚ್ಚು ಖಾಲಿ ಇರುವಂಥ ಹುದ್ದೆಗಳು. ಮತ್ತು ಮಂಜೂರಾಗಿ ಭರ್ತಿ ಮಾಡದೇ ಇರುವಂಥದ್ದು ಅಂತಂದರೆ ಬಾಗಲಕೋಟೆ ವಿವಿಯಲ್ಲಿ 12 ಇದೆ, ಚಾಮರಾಜನಗರ ವಿವಿಯಲ್ಲಿ 36, ಬೀದರ್ ವಿವಿಯಲ್ಲಿ 29, ಕೊಪ್ಪಳ ವಿವಿಯಲ್ಲಿ 12, ಕೊಡಗು ವಿವಿಯಲ್ಲಿ 80, ಹಾಸನ ವಿವಿಯಲ್ಲಿ 27, ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ದಲ್ಲಿ ವಿವಿಯಲ್ಲಿ 17, ಮಹಾರಾಣಿ ಕ್ಲಸ್ಟರ್ದಲ್ಲಿ 272, ನೃಪತುಂಗ ವಿವಿಯಲ್ಲಿ 100 ಇದೆ, ಗಂಗೂಬಾಯಿ ಹಾನಗಲ್ ಸಂಗೀತ ವಿವಿಯಲ್ಲಿ 15 ಇದೆ. ಇಷ್ಟು ಹುದ್ದೆಗಳು ಮಂಜೂರಾದರೂ ಸಹಿತ ಇನ್ನೂವರೆಗೂ ಭರ್ತಿಯಾಗಿಲ್ಲ ಅಂಥೇಳಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ನನಗನ್ಸುತ್ತೆ ಆಲ್ಮೋಸ್ಟ್ ಆಗಿ ಬಜೆಟಲ್ಲಿ ಘೋಷಿಸಿರುವಂಥ 1,000 ಹುದ್ದೆಗಳಿಂದವಲ್ಲ, ಈ 1,000 ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆ ಈ ವರ್ಷದಿಂದ ಸಹಿತ ನಡೀಬೋದು ಅಥವಾ ಮುಂದಿನ ವರ್ಷದಿಂದನಾದರೂ ನಡೆಯುವಂಥ ಚಾನ್ಸ್ ಇದೆ. ಯಾಕಂದರೆ ಬಜೆಟಲ್ಲಿ ಮಂಜೂರಾತಿ ಕೊಟ್ಟಿರೋದ್ರಿಂದ ಹಣಕಾಸಿನ ಒಂದು ಅನುಮೋದನೆ ಸಿಕ್ಕಿರುತ್ತೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಸಹಿತ ಜಾಯ್ನ್ ಆಗ್ಬೋದು.